ಅಲ್ಲ ಕಣ್ಬಿಕ್ತಮ್ಮ, ಇವಾಗ ನೆನ್ಪಾಯ್ತಾ ನಮ್ಮ ಮನೆ ದಾರಿ. ಮದುವೆಗೂ 7 ಕಳ್ಸೋಣ ಅಂತ ಅನ್ಕೊಂಡಿದ್ದೆ. ನೀವು ಹೆಂಗೋ ಏನೋ ಎತ್ತಲೋ ಅಂದ್ಬಿಟ್ಟು ಮದುವೆನೂ ಅವಸರದಲ್ಲಿ ಮಾಡ್ಬಿಟ್ಟು ನನ್ನ ಚಿಕ್ಕ ಮಗುಂದ 7 ಕಳ್ಸೋಕ್ಕಾಗಿಲ್ಲ ಕಣ್ಬಿಕ್ತಮ್ಮ. ಬೈಕಳಕ್ಕೆ ಹೋಗಬೇಡಿ. ಅಯ್ಯೋ ಹೋಗ್ಲಿ ಬಿಡಿ ಬಿಡ್ತಮ್ಮ, ಹೋಗ್ಲಿ ಬಿಡಿ. ಹೆಂಗೋ ಇವಾಗ ಎಲ್ಲರೂ ಅಚ್ಚುಕಟ್ಟಾಗಿ ಚೆನ್ನಾಗಿದ್ದೀರಲ್ಲ, ಅದು ಸಾಕು ನಮಗೆ. ಹೆಂಗೋ ಒಂದು ಸುಪ್ಕಾರೇನು ಮಾಡಿದ್ದೀರಲ್ಲ, ಇನ್ನೇನು ಬೇಕು ಹೇಳಿ. ಅವು ಹೆಣ್ಣು ಭಾರಿ ಘಾಟಿ ಎಲ್ಲ ಚೆನ್ನಾಗಿ ಮಾತಾಡಿಸ್ತು ಬಂದ ತಕ್ಷಣ. ಹ್ಞೂ ಚೆನ್ನಾಗಿ ಮಾತಾಡ್ತಾಳೆ. ಒಳ್ಳೆ ಹೆಣ್ಣು ಮಾತ್ರ. ಒಂದು ದಿವಸ ಹಿಂದಾಡಲ್ಲ ಮುಂದಾಡಲ್ಲ, ಚೆನ್ನಾಗಿ ಎಲ್ಲ ಬದುಕು ಮಾಡ್ಕೊಂಡು ಹೋಯ್ತಾಳೆ. ಹ್ಞೂ ನೋಡಿವಲ್ಲ ಬಂದಾಗಿಂದ ಹತ್ತು ಕುಡಿತೀರ ಅವ್ವ ಅಪ್ಪ ಅನ್ಕೊಂಡು ಚೆನ್ನಾಗಿ ಮಾತಾಡ್ತು ಒಟ್ಟಿನಲ್ಲಿ. ಒಳ್ಳೆ ಹೆಣ್ಣು ತಗೊಂಬಂದಿದ್ದೀರಾ ನೋಡಿ. ಹ್ಞೂ ಅದು ಪಾಪ ಬಡವ್ರ ಮನೆ ಎಣ್ಣೆಯ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತದೆ, ಅದು ಸಾಕು. ಇನ್ನೇನು ಬೇಕು ನಮಗೆ, ಅಷ್ಟಿದ್ರೆ ಸಾಕಂತ ತಗೊಳ್ಳಿ. ಹ್ಞೂ ಹೆಂಗೋ ಹೆಣ್ಮಕ್ಳು ಅಷ್ಟು ಮತ್ತಿಗೆ ಮಾಡ್ಕೊಂಡು ಹೋದ್ರೆ ಸಾಕತ್ತಗೆ. ಇನ್ನೇನು ಬಿತ್ತೆ ಮರೆ, ನಾವು ಬಂದಾಗಿ ಇರಲಿಲ್ಲ, ಹೊಲ್ದ ಕಡೆಗೆ ಹೋಗಿದ್ರಾ? ಇಲ್ಲ ಇಲ್ಲೇ ಹೊಸಿ ಕೆಲಸ ಇತ್ತು, ಹೋಗಿದ್ದು ನಾನು ನನ್ನ ಮಗ. ಹ್ಞೂ ಸರಿ. ಇನ್ನೇನು ನಿಮ್ಮ ಹೆಣ್ಮಕ್ಳು ಮದುವೆ ಎಲ್ಲ ಮಾಡಿರಾ? ಹ್ಞೂ ಕಣ್ಬಿಟ್ಟೆ ಮರೆ ಮಾಡ್ದು. 3 ಜನ ಹೆಣ್ಮಕ್ಳಲ್ವಾ, ಹೆಂಗ್ ಹೊತ್ತಿಗೆ ಒಳ್ಳೆ ಮನೆಗೆ ಕೊಟ್ಟು ಮಾಡ್ದು. ಯಾರು ತಿರುಗಿ ನೋಡೋರಿಲ್ಲ ಅಷ್ಟೇ. ಅಯ್ಯೋ ಅದ್ಯಾಕೆ ಬಿಟ್ಟೆ ಮರೆ ಹಿಂಗೆ ಹೇಳ್ತೀರ ಅಣ್ಣಯ್ಯ? ಏನು ಹಿಂಗೆ ಹೇಳ್ತಾವ್ರೆ? ಹ್ಞೂ ಕಣಿವ್ರೆ ಬಿಕ್ತೆ ಮರೆ, ಒಬ್ರು ತಿರುಗಿ ನೋಡಲ್ಲ, ಮದುವೆ ಮಾಡ್ಕೊಟ್ಟಿದ್ದ ಅಷ್ಟೇಯ. ಒಳ್ಳೊಳ್ಳೆ ಮನೆಗೆ ಸೇರ್ಸಿವಲ್ಲ, ನಮ್ಮನ್ನು ತಿರುಗಿ ನೋಡೋರಿಲ್ಲ. ಒಂದು ಹಬ್ಬ ಹುಣ್ಣಿಮೆಗೆ ಹೋಗಿ ಮಂತಕೋಗಿ ಕಡಿದ್ರು ಬುರಕ್ಕೆ ಕಷ್ಟ. ಹೆಂಗೋ ಹೊತ್ತಿಗೆ ನಮ್ಗೆ ಹಂಗಮ್ಮಂಗೂ ಹಿಂಗೆ ಹೆಂಗಂಗೋ ಜಗಳ ಪಗ್ಲ ಆಗಿತ್ತಲ್ಲ ವಸಿ, ಇಲ್ಲಿಗೆ ಬರಕ್ಕೆ ಇದು ಮಾಡ್ಕೊಂಡು ಮಂದಿಸ ಒಂದು 2 ತಿಂಗಳಿಂದೆ ಅಳಿಯಂದ್ರು ಮಗಳು ಇಬ್ರು ಬಂದಿದ್ರು, ಕಳ್ಸಿದ್ರೆ ನೀವಯ್ಯ. ಅದಕ್ಕೆ ಹೆಂಗೋ ಎಲ್ಲ ಸರಿ ಹೋಗೋದಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೋಕೊಂಡು ಬಿಕ್ತೆಮ್ಮ. ಅಯ್ಯೋ ಬಿಡು ಮಾರಯ್ಯ, ಅದ್ರ ಕತೆ ಯಾಕೀಗ, ಬಿಟ್ಟಾಕು. ಹೆಂಗೋ ನಮ್ಗೆ ಹಂಗ ಚೆನ್ನಾಗೊಳಲ್ಲ, ಅಷ್ಟೇ ಸಾಕು ನಮಗೆ. ಇನ್ನೇನಮ್ಮಿ ಒಂಡ ನಡಿ ಗೊತ್ತಾಯ್ತದೆ. ಆಗಲ್ಲ ಇದ್ಯಾಕೆ? ಅಯ್ಯೋ ಕೂತ್ಕೊಳ್ಳಿ ಸುಮ್ಮನೆ. ಅಣ್ಣಯ್ಯ ಏನು ಹೀಗೆ ಹೋಯ್ತೀರಾ? ಇರಿ ಹೋಗಿರಂತೆ, ಹೋಗಿ ಏನು ಮಾಡ್ತೀರಾ ಊರಲ್ಲಿ? ಇರಿ 1-2 ದಿನ ಇದ್ದೋಗಿರಂತೆ. ಅಯ್ಯೋ ಬಿಕ್ತಮ್ಮ ಸುಮ್ಮನಿರಿ, ಮಂತವ ಬದುಕು ಬಾಳು ಇಟ್ಟಾಡ್ತವೆ. ಓದ್ತೀವಿ, ನಮ್ಗೆ ಹಂಗೂ ನೋಡ್ಕೊಂಡು ಹೆಂಗೋಳೆ ಅಂತ ಹೋಗೋಣ ಅಂತ ಬಂದಿದ್ದು ಅಷ್ಟೇಯ. ಓದ್ತೀವಿ ಸುಮ್ಕಿರಿ, ಇನ್ನೊಂದ್ಕಿತ್ತ ಯಾವಾಗನ ಬರ್ತೀವಿ, ನೀವು ಬರ್ರಿ ಮನೆ ಕಡಿಕೆ. ಅಯ್ಯೋ ಅಕ್ಕ ನೀವರ ಹೇಳಿ, ನಿಮ್ಮ ಮನೆಯವರು ಇರಲ್ಲ ಅಂತಾರೆ. ಇರಿ ಹೋಗಿರಂತೆ, ಇದ್ದು ಹೋಗಿರಂತ ಸುಮ್ಮನಿರಿ ನೀವು. ಅಯ್ಯೋ ಬೀಕ್ತೆ ಮರೆ ಸುಮ್ಮನಿರಿ, ಬೇಡ ಸುಮ್ಮನಿರಿ, ಹೋಯ್ತೀವಿ. ನಮ್ಗೆ ಹಂಗೂ ನೋಡೋಣ ಅಂತ ಬಂದಿದ್ದು ಅಷ್ಟೇಯ. ನೋಡ್ಕೊಂಡು ಹೊಸಿ ಹಣ್ಣು ಕೊಟ್ಟೋಗನೆ ಬಸ್ರಿ ಅಲ್ವಾ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದು. ಹೊಸಿ ಏನೋ ಮಾತಾಡ್ಬೇಕಿತ್ತು ಕಣ ಬಿಕ್ತಿಯವ್ರೆ. ಹಾಗಾದ್ರೆ ಅದೇನು ಮಾತಾಡಿ? ಏನು ಇಲ್ಲ, ಒಂದೇ 8 ತಿಂಗಳ ಆಗ್ತಿದ್ದಂಗೆಯ ಗಂಗುನ್ ಕಳಿಸ್ಕೊಡಿ ನಮ್ಮ ಮನೆಗೆ. ಗಂಗುನ ಇನ್ನು 3-4 ತಿಂಗಳು ಐತಲ್ಲ, ಆಮೇಲೆ ಮಾತಾಡ್ಕೊಳ್ಳಂಗೆ ಬಿಡಿ. ನಮಗೂ ನಾನು ಒಬ್ಳೆ ಹೇಳಿರಿ ಹೆಂಗೆ, ಅವನು ಒಪ್ಬೇಕು, ಮನೆಯವ್ರು ಒಪ್ಬೇಕು, ನೋಡಂತ ತಗೊಳ್ಳಿ ಕಳ್ಸಾರ ಆಯ್ತದೆ. ಅಯ್ಯೋ ಅದೇ ಯಾಕಂಗೆ ಅಂದಿರಿ? ಕಳಿಸಿ, ನಾವೇ ಬಾಣಿ ಥರ ಮಾಡಿ ಕಳಿಸ್ಕೊಡ್ತೀವಿ. ನಮ್ಮ ಮಗಳೇ ಅಲ್ವಾ, ಯಾಕೆ ಭಯ ಪಟ್ಕೊತೀರ ಕಳ್ಸೋಕ್ಕೆ ಚೆನ್ನಾಗಿ ಮಾಡಲ್ಲ ಅಂತ? ನಿಮ್ಗಿಂತ ಚೆನ್ನಾಗಿ ಮಾಡ್ತೀವ ನಾವು. ನಿಮ್ಮ ಹೆಣ್ಮಕ್ಳನ್ನ ನೀವು ಕರ್ಕೊಂಡು ಹೋಗಿ ನಮ್ಮನ್ನು ಕೇಳಬೇಕಾ? ಕರ್ಕೊಂಡು ಹೋಗಿರಂತೆ, ಒಂದ್ಕಿತ ಎಲ್ಲರ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ ಬಿಡಿ. ಬಿಡಮ್ಮಿ, ದಿಢೀರಂತ ಕೇಳಿರ ಅವ್ರು ತಾನೆ ಹೆಂಗೆ ಹೇಳ್ತಾರೆ, ಮನೆಯವ್ರನ್ನೆಲ್ಲ ಕೇಳಿ ಹೇಳ್ತಾರೆ. ಬಿಡು, ಇವಾಗ ಯಾಕೆ ಸುದ್ದಿ, ಆಮ್ಯಾಗ ಬೇಕಾರೆ ಮಾತಾಡ್ಕೊಳ್ಳಿ ಅಂತೆ. ಪಾಪ ತೂದ್ಗಾಲಲ್ಲಿ ನಿಂತೊಳಂಗೆ ಕೇಳ್ತೀಯಲ್ಲ. ಹಂಗಲ್ಲ ಕಣ್ಮರೆಯ, ಕೇಳ್ದೆ. ಅಯ್ಯೋ ಬುಡಿ ಅಣ್ಣ ಕೇಳಿರೇನಾಯ್ತು, ಬುಡಿ ಹೋಗ್ಲಿ.
ಬೀಗ್ತೆ ಮರೆ ಕಳ್ಸಲ್ಲ ಅಂತ ಏನಿಲ್ಲ ಕಳಿಸ್ತೀವಿ ನಮ್ಮ ಮನೆಯವ್ರನ್ನ ನನ್ನ ಮಗನ ಕೇಳ್ಬಿಟ್ಟು ನಿಮ್ಮ ಮಗಳನ್ನ ಕೇಳ್ಬಿಟ್ಟು ಕಳಿಸ್ತೀವಿ ಅದಕ್ಕೇನು ಇಲ್ಲ ಅವಳಿಗೂ ಆಸೆ ಇರ್ತದಲ್ವಾ ಅವ್ರ ಅಪ್ಪನ ಮನೆಗೆ ಹೋಗ್ಬೇಕು ಅಂತ ಕಳಿಸ್ತೀವಿ ಕಂತ ಕಳಿ ಸರಿ ಕಣ್ ಬೀಗ್ತೆ ಮರೆ ಆಯಿತು ಹೆಂಗೋ ಸದ್ಯಕ್ಕೆ ಕಳಿಸ್ತೀವಿ ಅಂದ್ರಲ್ಲ ಅದೇ ಖುಷಿ ಆಯ್ತು ನಂಗಂತೂ ಓ ಅತ್ತೆ ಮಾವ ಯಾವಾಗ ಬಂದ್ರಿ? ಈಗ ಒಂದು ಗಂಟೆ ಆಯ್ತು ಕಣ ಅಳಿ ಅಂದ್ರೆ ಬಂದು ಓ ಸರಿ ಆಯ್ತು. ಓ ಈಗ್ಲನ ಬಂದ್ರಲ್ಲ. ಅವತ್ತೊಂದು ದಿವಸ ನಾನು ಇವಳು ಬಂದಾಗ ಕಳ್ಸಿದ್ದೆ ಬನ್ನಿ ಅಂತ, ನೀವು ಬರ್ಬೇಕಲ್ವಾ? ಈ ಸದ್ಯಕ್ಕೆ ಇವಾಗನ ಬಂದ್ರಲ್ಲ. ಹ್ಞೂ ಕಣಳಿ ಅಂದ್ರೆ ನೀವು ಪಾಪ ಹೇಳಿದ್ರಲ್ಲ ಹಂಗೆ ನಮ್ಗೆ ಹಂಗನು ಬಸ್ರಿ ಅಲ್ವಾ ನೋಡ್ಕೊಂಡು ಹೋಗೋಣ ಅಂತ ಬಂದು. ಏನ್ ಮಾವ ಚೆನ್ನಾಗಿದ್ದೀರಾ? ಕನ್ನಡಿ ಅಂದ್ರೆ ಇಷ್ಟು ಮಟ್ಟಿಗೆ ಇದ್ದೀವಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಮಾವ ಚೆನ್ನಾಗಿದ್ದೀವಿ. ಪಾಪ ಹೋಯ್ತೀನಿ ಅಂತ ಕೂತವ್ರೆ ಕಣ ನಿಮ್ಮ ಅತ್ತೆ ಮಾವ, ಅದೇನು ಹೇಳ್ತೀವಿ ಹೇಳ್ಕೊಳಪ್ಪ. ಓ ಆಗಲೇ ಅದ್ಯಾಕೆ ಅದೇ ಮಾವ ಏನು ಈಗಲೇ ಹೊಂಟ್ಬಿಡ್ತೀರಾ? ಓ ಈಗ ಬಂದು ಹಿಂಗೆ ಹೋಗಿ ಬಂದಿದ್ರೆ ಇರ್ರಿ ಒಂದು 2 ದಿನ ಹೋಗಿರಂತೆ. ಅಯ್ಯೋ ಬೇಡ ಸುಮ್ಕಿರಿ ಹೇಳಿ ಅಂದ್ರೆ ಬತ್ತೀವಿ ತಕೊಳ್ಳಿ, ಯಾವಾಗನ ಬತ್ತೀವಿ ನಮ್ಗೆ ಹಂಗು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದ ಅಷ್ಟೇ, ಬತ್ತೀವಿ ತಗೊಳ್ಳಿ. ಏ ಸುಮ್ನಿರಿ, ಇವಾಗ ಬಂದು ಹಿಂಗೆ ಹೋಗಿ ಬಂದಿದ್ರೆ ಮಾವ ಇರ್ರಿ ಹೋಗಿರಂತೆ. ಅಯ್ಯೋ ಹಂಗಲ್ಲ ಕನ್ನಡಿ ಅಂದ್ರೆ ಮಂತವ ಮ್ಯಾಕೆ ಕೂರಿ ಒಳಿ ಕೂಡಾಕ್ ಬಂದಿದ್ದೀವಿ, ಮೇವ್ ಹಾಕ್ಬೇಕು. ಓ ಆಯ್ತು ಹೋಗಿರಂತೆ, ಇರ್ರಿ ಕೋಳಿ ತಗೊಬತ್ತೀನಿ ಒಂದು 2 kg. ಹೋಗ್ಲ ಮಗ ಜಾಲ್ದು ತಕಬ, ನಾನು ಆಗಿಂದ ನಿನ್ಗೆ ಕಾಯ್ತಿದ್ನಪ್ಪ. ಮನೆಗೆ ಬರೋದು ಬೇಡವಾ ವಾಲ್ತವಿಂದ? ಏನು ಹಂಗೇನ ಗೊತ್ತು ಅತ್ತೆ ಮಾವು ಬಂದವ್ರೆ ಅಂತ. ಅಯ್ಯೋ ಅಳಿ ಅಂದ್ರೆ ಸುಮ್ನಿರಿ ಕೋಳಿ ಬೇಡ ಕೊಕ್ಕರು ಬೇಡ ಹೋಯ್ತು ಸುಮ್ಕಿರಿ. ಅಯ್ಯೋ ನಾವು ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ ಬಂದಿದ್ದು, ಸುಮ್ನಿರಿ ಕೋಳಿ ಬೇಡ ಅಂಥದ್ದು ಬೇಡ, ನಡಿ ಮರೆಯ ಹೋಗೋಣ. ಆಗಲ್ಲ ಬೀಗ್ತೇವೆ ಕೂತ್ಕೊಳ್ಳಿ ಸುಮ್ಮನೆ. ಅಯ್ಯೋಯ್ಯೋ ಬೀಗ್ತಮ್ಮ ಅವಳಿ ಅಂದ್ರೆ ಬೇಡ ಕೋಳಿ ಬೇಡ ಅಂಥದ್ದು ಬೇಡ, ಸುಮ್ನಿರಿ ನೀವು. ಓದ್ತಾಯ್ತದೆ, ಇನ್ನೊಂದು ದಿವಸ ಬೇಕಾದ್ರೆ ಬತ್ತೀವಿ, ಆಗ ಮಾಡಿರಾಯ್ತು. ಸುಮ್ನಿರಿ ನೀವು, ಒಳ್ಳೆ 2 ಸೀರೆ ಅಂದ್ರು ಇರಲ್ಲ ಅಂತೀರಾ? ಕೋಳಿದಾನ ತರಿಸ್ತೀನಿ ಸುಮ್ನಿರಿ ನೀವು. ಪಾಪ ಹೋಗ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ದಿ, ಹೋಗು. ಅಯ್ಯೋ ಬೀಕಮ್ಮ ಸುಮ್ನಿರಿ ನೀವು. ನೀವು ಸುಮ್ಕಿರಿ, ಅಪ್ರೂಪಕ್ಕೆ ಬಂದಿದ್ದೀರಾ ಹಂಗೆ ಕಳ್ಸಕ್ಕಾಯ್ತದೆ? ಸುಮ್ನಿರಿ ನೀವು, ಊಟ ಮಾಡ್ಕೊಂಡು ಹೋಗಿರಂತೆ. ಹೋಗ್ಲೇ ಒಂದು 3 kg ತಗೋಬೋಗು. ಹ್ಞೂ ಸರಿ ಆಯ್ತು ಬಂದೆ ರವ, ಖಾರ ಮಸಾಲೆ ಹಾಕೊಳ್ಳಿ ಬತ್ತೀನಿ. ಅಯ್ಯೋ ಬೀಗ್ತಮ್ಮ ಯಾಕಿದೆಲ್ಲ ಮಾಡಕ್ಕೋದ್ರಿ ನೀವು? ಅಯ್ಯೋ ಸುಮ್ಕಿರಿ ನೀವು, ಎಂತೀನಾಗ್ಲೂ ಬರ್ತೀರಾ? ಒಳ್ಳೆ ಕತೆ, ಸುಮ್ನಿರಿ. ಪಾಪ ಅಪ್ರೂಪಕ್ಕೆ ಬಂದಿದ್ದೀರಾ, ಏನನ್ನ ಮಾಡಿತ್ತೆ ಹಂಗೆ ಕಳ್ಸಕ್ಕಾಯ್ತದೆ? ಅಯ್ಯೋ ಬೀಗ್ತಮ್ಮ ಹೋಗಿ. ಸರಿ ಆಯ್ತು, ನೀವು ಬನ್ನಿ ಒಂದು ವಾರ ಬಿಟ್ಕೊಂಡು ನಮ್ಮನೆಗೆ. ಅದಕ್ಕೇನಂತೆ ಬತ್ತೀನಿ ತಕೊಳ್ಳಿ, ಬತ್ತೀನಿ. ಮಗ ಮಂಗ್ಲ ಬಾವ ಇಲ್ಲಿ. ಏನತ್ತೆ? ಏನೂ ಇಲ್ಲವ, ಖಾರ ಮಸಾಲೆ ಹರ್ಕೊಳವ, ಕೋಳಿ ತತ್ತನೆ ಕರಿಯ, ಒಂಚೂರು ಖಾರ ಮಸಾಲೆ ಎಲ್ಲ ಹರ್ಕೋಬೇಕು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಬಂದು ಕೊಡು, ಕೊಡ್ತೀನಿ. ಸರಿ ಕಣತೆ ಆಯಿತು. ಸಾರಿಗೆ ನನ್ನ ಮಣಿ ಮಾಡ್ಕೊಂಡಿದ್ದವ ಅಲೆಯ ಇಲ್ಲತೆ, ಸೊಪ್ಪು ಕುಯ್ಕೊಂಬಂದಿದ್ರಲ್ಲ ವಾಲ್ತವಿಂದ, ಆ ಸೊಪ್ಪನ್ನ ಸೋಸ್ತಿದ್ದು ಅಕ್ಕ ನಾನು. ಈ ಸೊಪ್ಪಿನ ಸಾರು ಮಾಡಿ ಏನ ಮಾಡೋಣ ಅಂತ, ಇವಾಗ ಸೊಪ್ಪೆಲ್ಲ ಎತ್ತಿಕ್ಬಿಡ್ತೀನಿ, ಇದೇ ಮಾಡೋಣ ಬುಡಿ. ಮಗಳೇ ಸೊಪ್ಪು ಕಿತ್ಕೊಂಬಂದಿದ್ದೆ ಅಲ್ವಾ? ಸರಿ ಮಗ, ಸೊಪ್ಪೆಲ್ಲ ಹಂಗೆ ಮಾಡ್ಕವ. ಯಾಕೆ ತಾಡೋಯ್ತೀರ ಸೊಪ್ಪ ಊರಿಗೆ? ಇವಾಗ ನಾನು ವಾಲ್ತವಿಂದ ದಂಟಿನ ಸೊಪ್ಪು ಹಾಕಿದೆ, ಯಾವ ಮುಂಡರ್ ಬಿಡಲ್ಲ ವಾಲ್ತವ. ನಾವು ವಾಲ್ತವ ಯಾವಾಗ ಓದ್ತೀವೋ ಏನ್ಕತ್ತೇನೋ, ಸಾಯಂಕಾಲದ ಹೊತ್ತು ಮನೆಗೆ ಇರ್ತೀವಲ್ಲ, ಯಾರನ್ನ ಹೋಗಿ ತರ್ಕೊಂಬಂದ್ಬಿಡ್ತಾರಕ್ಕ, ಅದಕ್ಕೆ ಕಿತ್ಕೊಂಬಂದಿದ್ದೆ. ಓ ಸೊಪ್ಪು ಹಾಕಿದ್ರಕ್ಕ? ಓ ಸರಿ ಬಿಡಿ. ಮತ್ತೆ ಸೊಪ್ಪೇನು ಮಾಡೋದು? ಆಲೇ ಸೋಸ್ ನೀರು ಇದ್ಬಿಟ್ರವ? ಇಲ್ಲತೆ ಬರೀ ಸೋಸ್ತಿದ್ದು ಅಷ್ಟೇಯ. ಓ ಸರಿ ಹಂಗಾರೆ ಅಕ್ಕ ಬೈಕಬೇಡಿ, ಸೊಪ್ಪು ತಗೊಂಡೋಯ್ತೀರಾ ಊರಿಗೆ, ಇನ್ನೇನು ಕೋಳಿ ಸಾರು ಮಾಡ್ಕೊತೀವಿ ನಾವು. ಇನ್ನು ಸೊಪ್ಪು ಹೆಚ್ಚಾಗೈತಕ್ಕ, ದಂಟಿನ ಸೊಪ್ಪು, ಆಮೇಲೆ ಹೊಸಿ ಇದ್ರು ಎಂಥದಪ್ಪ ಕಿರಿಕ್ಸಲ ಸೊಪ್ಪು ಎಲ್ಲವ ಹಾಕಿದ್ದೆ, ಕಿತ್ಕೊಂಬಂದಿದ್ದೆ ಸಾರ್ಗಾಯ್ತದೇನೋ ಅಂತ. ಅಯ್ಯೋ ಅದು ಎಲ್ಲಕ್ಕ ಹುಳಾಗ್ಬಿಟ್ಟಿತ್ತು, ಚೆನ್ನಾಗಿರೋದು ಆಡ್ಸ್ಕೊಂಡು ಕಿತ್ಕೊಂಬಂದಿದ್ದಕ್ಕೆ ತಗೊಂಡೋಯ್ತೀರಾ? ಅಯ್ಯೋ ಬಿತ್ತಮ್ಮ ತಗೊಂಡೋಗ್ತೀನಿ ಬಿಡಿ, ಅದಕ್ಕೇನು ಇನ್ನೇನು ರಾತ್ರಿಗೂ ಇನ್ನೇನು ಮಾಡೋಕ್ಕಾಗಲ್ಲ, ನಾಳೆಗೆಲ್ಲ ಎಲ್ಲ ಬೊತ್ತೋದಂಗಾಯ್ತದೆ ಬಿಡಿ, ತಗೊಂಡೋಗ್ತೀನಿ ನಾನೇ. ಇನ್ನೇನು ಊಟ ಮಾಡ್ಕೊಂಡು ಹೊಂಡದೆ ಅಲ್ವಾ? ಇದು ಯಾಕತ್ತೆ ಇಷ್ಟು ಬೇಗ ಹೋಯ್ತಾರಾ? ಹ್ಞೂ ಕಣವ, ಇರು ಅಂದ್ರೆ ಇರ್ತಿಲ್ಲ. ಅಯ್ಯೋ ಮಗ ಮಂತವ ಕುರಿ ಮೇಕೆಲ್ಲ ಬಿಟ್ಟು ಬಂದಿದ್ದೀವಿ ಕಣವ, ಯಾರಿಗೂ ಹಿಂಗೆ ಸೊಪ್ಪು ಹಾಕ್ರಿ ಬಸಿ ಅಂತ ಹೇಳಿ ಬಂದಿದ್ದೀವಿ. ಯಾವರು ಎಷ್ಟು ಅಂತಕ್ಕಂತ ಆಯ್ತಾ ಆಗ್ತಾರವ ಕಂಡವರು, ಅದಕ್ಕೆ ಹೋಗ್ಬೇಕು ಕಣವ. ಓ ಸರಿ ಅವ ಆಯಿತು, ಬನ್ನಿ ಅವಾಗವಾಗ.
ಸರಿ ಮಗ ಬತ್ತೀವಿ ತಗೊಳವ ನೀವು ಬನ್ನಿ ನಮ್ಮೂರಿಗೆ ನಿಮ್ಮ ಅತ್ತೆ ಜೊತೆ ಬರ್ರವ ನೀವೆಲ್ಲರೂ ಒಂದ್ಸರಿ ಬತ್ತಿ ಬಿಡಿ ಎಲ್ಲರನ್ನೂ ಕರ್ಕೊಂಡು ಬತ್ತೀನಿ ತಗೊಳ್ಳಿ ಒಂದು ವಾರ ಆದ್ಮೇಲೆ ನಮಗೂ ಹೊಲ ಮನೆ ಬದುಕುಂತ ಸಾಕಾಗೋಯ್ತೆ ಹಿಂಗೆ ಎಲ್ಗೂ ಹೋಗಂಗಿಲ್ಲ ಅಂತ ಬದುಕು ಬಿದ್ದದೆ ನಮ್ಮ ಹೊಲದಲ್ಲಯ್ಯ ಏನು ಮಾಡೋಣ ಬತ್ತೀವಿ ತಗೊಳ್ಳಿ ನಮಗೂ ಆತಗೆ ಸಾಕಾಗೈತಿ ಬದುಕು ಮಾಡಿ ಮಾಡಿ ಸರಿ ಮಗ ಹೋಗವ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹೊಸಿ ಇದು ಈರುಳ್ಳಿ ಎಲ್ಲ ತಗೊಂಬಂದು ಕೊಡವ ನಾವು ಸುಳ್ಕತ್ತೀನಿ ನಾನೇ ಸರಿ ಅತ್ತೆ ಆಯಿತು ಬಂದೆ ಕತೆ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ